ನಮಸ್ಕಾರ ಎಲ್ರಿಗೂ, ನಾನು ಚಂದ್ರ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಮನೆಯಿಂದಲೇ ಮಾಡಬಹುದಾದಂತಹ ಸಣ್ಣ ಬಂಡವಾಳ, ಅಂದರೆ ಕನಿಷ್ಠ 1,000 ರೂಪಾಯಿ ಬಂಡವಾಳದ ಮೂಲಕ ಆರಂಭಿಸುವ ಸಣ್ಣ ಉದ್ದಿಮೆ. ಬರ್ತ್ಡೇ ಸೆಲೆಬ್ರೇಷನ್ ಕಿಟ್. ಬರ್ತ್ಡೇ ಸೆಲೆಬ್ರೇಷನ್ಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಪ್ಯಾಕೇಜ್ ಥರ ಮಾಡಿ ಮಾರಾಟ ಮಾಡುವಂಥದ್ದು. ಇದರಲ್ಲಿ ಬರುವಂತಹ ಕೆಲವು ಐಟಮ್ಸ್ನ ಪಟ್ಟಿ ಹೀಗಿದೆ: ಹ್ಯಾಪಿ ಬರ್ತ್ಡೇ ಬ್ಯಾನರ್, ಬಲೂನ್ಸ್, ಮೈ ಲಿಟಲ್ ಪ್ರಿನ್ಸೆಸ್ ಅಥವಾ ಪ್ರಿನ್ಸ್ ಸ್ಯಾಶ್, ಫೇರಿ ಲೈಟ್ಸ್, ಡೆಕೋರೇಟಿವ್ಸ್, ಪ್ರಿನ್ಸೆಸ್ ಅಥವಾ ಪ್ರಿನ್ಸ್ ಕ್ರೌನ್, ಬರ್ತ್ಡೇ ಹ್ಯಾಟ್ಸ್ ಎಕ್ಸೆಟ್ರಾ. ಇದು 1,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಜೊತೆ ಆರಂಭಿಸಬಹುದು. ಇನ್ನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟನ್ನು ನೀವು ಅಫೋರ್ಡ್ ಮಾಡೋದಾದರೆ ಮತ್ತಷ್ಟು ವೈವಿಧ್ಯಮಯ ವಸ್ತುಗಳಲ್ಲಿ ನೀವು ಬಂಡವಾಳವನ್ನು ಹೂಡಬಹುದು. ನೀವು ಒಂದು ಪ್ಯಾಕೇಜ್ಗೆ ನಿರ್ಧರಿಸುವಂತಹ ಬೆಲೆ, ವಸ್ತುಗಳ ಬೆಲೆ, ಅದನ್ನು ತರೋದಕ್ಕೆ ತಗಲುವ ಸಮಯ, ಓಡಾಟದ ವೆಚ್ಚ, ಪ್ಯಾಕಿಂಗ್ ಮತ್ತು ನಿಮ್ಮ ಬಂಡವಾಳಕ್ಕೆ ಒಂದು ನಿಯಮಿತ ಹೂಡಿಕೆಯ ಮೇಲಿನ ಲಾಭ, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಬೆಲೆಯನ್ನು ನಿಗದಿಸಬೇಕು. ಹೀಗೆ ಕಡಿಮೆ ಬಂಡವಾಳದಿಂದ ಮಾಡುವಂತಹ ಇನ್ನು ಕೆಲವು ಉದ್ದಿಮೆ ಅಂದರೆ ಗಿಫ್ಟ್ ರ್ಯಾಪಿಂಗ್. ನಾವೇ ವಸ್ತುಗಳನ್ನು ತಂದು ಪ್ಯಾಕ್ ಮಾಡುವಂಥದ್ದು ಒಂದು ವಿಧ ಆದರೆ, ಗ್ರಾಹಕರೇ ಉಡುಗೊರೆಯ ವಸ್ತುಗಳನ್ನು ಹಾಗೆ ಪ್ಯಾಕಿಂಗ್ ಮೆಟೀರಿಯಲ್ಸನ್ನು ಕೊಡ್ತಾರೆ. ನಾವು ಅದನ್ನು ಕ್ರಿಯೇಟಿವ್ ಆಗಿ ಪ್ಯಾಕ್ ಮಾಡಿ ಕೊಡುವಂಥದ್ದು. ಯಾವುದೇ ಉದ್ದಿಮೆಯಲ್ಲಿ ನಾವು ನೆನಪಿಡಬೇಕಾದ ಪ್ರಮುಖ ಅಂಶಗಳೆಂದರೆ ಮಾರುಕಟ್ಟೆ ಸಂಶೋಧನೆ, ವ್ಯವಹಾರ ಆರಂಭಿಸುವ ಮುನ್ನ ಬೇಡಿಕೆ ಮತ್ತು ಸ್ಪರ್ಧಿಗಳ ಬಗ್ಗೆ ತಿಳಿಯುವುದು, ಕಡಿಮೆ ಹೂಡಿಕೆ, ಕಡಿಮೆ ಬಂಡವಾಳದೊಂದಿಗೆ ಸಣ್ಣ ಉದ್ಯಮ ಆರಂಭಿಸುವುದು, ಡಿಜಿಟಲ್ ಮಾರ್ಕೆಟಿಂಗ್, ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿ ಗ್ರಾಹಕರನ್ನು ತಲುಪುವುದು, ಗ್ರಾಹಕ ಸೇವೆ, ಗುಣಮಟ್ಟದ ಉತ್ಪನ್ನ ಮತ್ತು ಗುಣಮಟ್ಟದ ಸೇವೆಗಳನ್ನು ನೀಡಿ ಗ್ರಾಹಕರ ನಂಬಿಕೆ ಗಳಿಸುವುದು, ಹಣಕಾಸು ನಿರ್ವಹಣೆ, ಖರ್ಚು ಮತ್ತು ಆದಾಯದ ನಿಖರ ಲೆಕ್ಕ ಇಡುವುದು. ನಿರಂತರ ಕಲಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಖಂಡಿತ ಲಾಭ ಗಳಿಸಬಹುದು. ಹಾಗೆ ಇವತ್ತಿನ ಇನ್ನೊಂದು ಮಾಹಿತಿ ಅಂದರೆ, AI ಮೋಡ್ನಲ್ಲಿ ವನಿತೆ ಕನ್ನಡ ವಾಹಿನಿಯ ಬಗ್ಗೆ ತೋರಿಸಿದ ಮಾಹಿತಿ ಹೀಗಿತ್ತು. ವನಿತೆ ಕನ್ನಡ ವಾಹಿನಿಯು ಒಂದು ಜನಪ್ರಿಯ ಯೂಟ್ಯೂಬ್ ಚಾನೆಲ್ ಆಗಿದ್ದು, ಇದು ಪ್ರಮುಖವಾಗಿ ಮಹಿಳೆಯರಿಗಾಗಿ ಮತ್ತು ಕನ್ನಡಿಗರಿಗಾಗಿ ಮನರಂಜನೆ, ಸಂಸ್ಕೃತಿ ಮತ್ತು ದೈನಂದಿನ ಜೀವನದ ಕುರಿತಾದ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತದೆ. ಈ ವಾಹಿನಿಯಲ್ಲಿ ನೀವು ಈ ಕೆಳಗಿನ ಅಂಶಗಳನ್ನು ಕಾಣಬಹುದು: ಕಿರು ವಿಡಿಯೋಗಳು, ಪ್ರಕೃತಿ, ಹಬ್ಬಗಳು ಮತ್ತು ದೈನಂದಿನ ಸುಂದರ ಕ್ಷಣಗಳ ಕುರಿತಾದ ಆಕರ್ಷಕ ಕಿರು ವಿಡಿಯೋಗಳನ್ನು ವನಿತೆ ಕನ್ನಡ ವಾಹಿನಿ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಲೈವ್ ಸ್ಟ್ರೀಮಿಂಗ್. ಈ ವಾಹಿನಿಯು ಕಾಲಕಾಲಕ್ಕೆ ನೇರ ಪ್ರಸಾರಗಳ ಮೂಲಕ ತನ್ನ ವೀಕ್ಷಕರೊಂದಿಗೆ ಸಂವಹನ ನಡೆಸುತ್ತದೆ. ವೈವಿಧ್ಯಮಯ ವಿಷಯಗಳು, ಪ್ರವಾಸ, ಸ್ನೇಹ, ಹಾಡುಗಳು ಮತ್ತು ಪ್ರಕೃತಿಯ ಸೌಂದರ್ಯದಂತಹ ವಿಷಯಗಳ ಬಗ್ಗೆ ಈ ವಾಹಿನಿಯಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಿರುತ್ತದೆ. ಈಗ ಇಂದಿನ ಕಿವಿಮಾತು. ವ್ಯಕ್ತಿಗಳ ಹೆಸರು ಅಥವಾ ಸ್ಥಾನಮಾನ ಅರಿಯೋದಕ್ಕೂ ಮುನ್ನ ಅವರನ್ನು ಗೌರವಿಸೋಣ. ಧನ್ಯವಾದ.